ನಾವು ಆ್ಯಕ್ಚುಲಿ 3 days ಕೂಡ ಶ್ರೀನಗರಲ್ಲೇ ಉಳ್ಕೊಂಡ್ವಿ. ಗುಲ್ಮಾರ್ಗ್, ಸೋನ್ಮಾರ್ಗ್, ಪಹಲ್ಗಾಮ್ ವಿಸಿಟ್ ಮಾಡಿದ್ರು. ಸೊ ನಾವು ಶ್ರೀನಗರ್ಗೆ ಬರ್ತಿದ್ವಿ. ಜಸ್ಟ್ ಬಿಕಾಸ್ ಟ್ರಾಫಿಕ್ ಜಾಮ್ ಇಶ್ಯೂ ಮತ್ತು ಇನ್ನೊಂದು ಸ್ನೋಸ್ ಎಲ್ಲ ತುಂಬಿಕೊಂಡು ಮತ್ತು ಕೆಲವೊಂದು ಡಿಲೇಸ್ ಆಗುತ್ತೆ. ನಾವು ಮತ್ತೆ ವಾಪಸ್ ಏರ್ಪೋರ್ಟ್ ಹೋಗೋದಕ್ಕೆ ಅಂತ ನಾವು ಬೇರೆ ಕಡೆಯಲ್ಲೂ ಸ್ಟೇ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಲಿಲ್ಲ. ಸೊ ಅದಕ್ಕೆ ವಿ ಸ್ಟೇಡ್ ಇನ್ ಶ್ರೀನಗರ್. ಸೊ 3 days ಕೂಡ ನಾವು ಕಮಿನ್ಸ್ ಲೇಕ್ ಹೌಸ್ ನಾವು ಚೂಸ್ ಮಾಡಿದ್ವಿ. 4 days ಇಟ್ ವಾಸ್. ಸೊ ಯಾ, ಲೆಟ್ಸ್ ಹ್ಯಾವ್ ಅ ಟೂರ್. This is the entrance, living area. And ಇವರು ನಮ್ಮ ಕೇರ್ ಟೇಕರ್. ಡಿನ್ನರ್ಗೋಸ್ಕರ ಮಾಡಿರೋದು. ಓಕೆ, ಸೊ ಈ ಕಡೆ ನಮ್ಮ ರೂಮ್ ಇರೋದು. ಸೊ ಇಲ್ಲಿ ಆಲ್ಮೋಸ್ಟ್ 4 ರೂಮ್ ಇದೆ, ನೋಡ್ತಾ ಇರ್ಬೋದು ಆಚೆ ಕಡೆ. ಸೊ ಅಲ್ಲಿ ಒಂದು ಕೂಡ ಬೋಟ್ ಹೌಸ್ ಇದೆ. ಅದು ಬೋಟ್ ಹೌಸ್ ಆ್ಯಕ್ಚುಲಿ ಇದು ಲ್ಯಾಂಡ್ ಮೇಲೆ ಇರೋದು, ಬಟ್ ಸಿಮಿಲರ್ ಟು ಬೋಟ್ ಹೌಸ್. ಸೊ ಇವಾಗ ನಾವು ಸ್ಟೇ ಆಗಿರೋ ರೂಮ್ ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ. ಆಚೆ ಕಡೆ ಅಷ್ಟು ತಣ್ಣಗಿದೆ, ಒಳಗಡೆ ಎಂಟರ್ ಆಗಿದ ತಕ್ಷಣ ಫುಲ್ ವಾರ್ಮ್ ಫೀಲ್ ಆಗುತ್ತೆ. ಬಿಕಾಸ್ ಆಫ್ ದ ಟ್ರೆಡಿಷನಲ್ ಹೀಟಿಂಗ್ ಸಿಸ್ಟಮ್ ಇವ್ರು ಯೂಸ್ ಮಾಡೋದು. ಡೈಲಿ ಬಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಸೌದೆ ಹಾಕ್ತಾರೆ. ಆ್ಯಂಡ್ ರೂಮ್ ಮಾತ್ರ ತುಂಬ ವಾರ್ಮ್ ಫೀಲ್ ಆಗುತ್ತೆ. ಹೊರಗಡೆ ಮೈನಸ್ ಟೆಂಪ್ರೇಚರ್ ಇದ್ದು ಒಳಗಡೆ ಸಸ್ಟೈನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿತ್ತು ನಮಗಂತೂ ಈ ಟ್ರೆಡಿಷನಲ್ ಹೀಟಿಂಗ್ ಮೆಥಡ್. ಆ್ಯಂಡ್ ಇಲ್ಲಿ ನಮಗಂತೂ ಫುಲ್ ಇಷ್ಟ ಆಗಿತ್ತು ಈ ಬ್ಲ್ಯಾಂಕೆಟ್ಸ್ ಆ್ಯಂಡ್ ದ ವೇ ದಿ ಮೇಂಟೈನ್. ಸೊ 2 sets ಆಫ್ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದಾರೆ. ಫುಲ್ ದಪ್ಪ ಬ್ಲ್ಯಾಂಕೆಟ್ಸ್ ಇದೆ ಇದು. ಹಾಗೆ ಬೆಡ್ ಕೂಡ ಅವರು ನಾವು ಯೂಸ್ ಮಾಡ್ತೀವಲ್ಲ ಕಂಬ್ಳಿ ಅಂತೀವಲ್ಲ, ಸೊ ಕಂಬ್ಳಿನ ಹಾಸಿದ್ದಾರೆ. ಸೊ ದಟ್ ಇಲ್ಲಿ ತಣ್ಣಗಾಗಬಾರ್ದು, ತಣ್ಣಗೆ ಫೀಲ್ ಆಗಬಾರ್ದು ಅಂತ. ಈವನ್ ಹೀಟರ್ ಇಲ್ಲ ಅಂದ್ರೂ, ರಾತ್ರಿ ಹೊತ್ತು ಸೌದೆ ಏನಾದರೂ ಆಫ್ ಆಗಿ ಉರಿತಾ ಇರಲಿಲ್ಲ ಅಂದ್ರೂ ಈ ಬ್ಲ್ಯಾಂಕೆಟಲ್ಲಿ ನಮಗೆ ಹೆಲ್ಪ್ ಆಗ್ತಿತ್ತು ಚಳಿನ ಸಸ್ಟೈನ್ ಮಾಡೋದಕ್ಕೆ. ಇಟ್ಸ್ ರಿಯಲಿ ವೆಲ್ ಮೇಂಟೈನ್. ನಾವು ಬೇರೆ ಯಾವುದೇ 5 star or 7 star ಹೋಟೆಲ್ ಬುಕ್ ಮಾಡಿದ್ರು ನನಗೆ ಗೊತ್ತಿಲ್ಲ ಈ ಥರ ಇಷ್ಟು ಫೆಸಿಲಿಟೀಸ್, ಇಷ್ಟು ನೀಟಾಗಿ ಫೆಸಿಲಿಟೀಸ್ ಕೊಡ್ತಿದ್ರು ಅಂತ. ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ವೆಲ್ ಮೇಂಟೈನ್. ಸೊ 24/7 ನಿಮಗೆ ಹಾಟ್ ವಾಟರ್ ಕೂಡ ಬರುತ್ತೆ. ಈವನ್ ಸಿಂಕ್ ಆ್ಯಂಡ್ ಸ್ನಾನ ಮಾಡಲಿಕ್ಕೆ. ಆ್ಯಂಡ್ ಇದು ನನ್ನ ಲಗೇಜ್. ಸೊ ಪ್ಯಾಕ್ ಆಗಿದೆ. ನಾವು ಸ್ಟಾರ್ಟಿಂಗ್ ಬಂದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಇಟ್ ವಾಸ್ ಲೇಟ್. ನಾವು ಬೇರೆ ಪ್ಲೇಸಸ್ ಕವರ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು, ಅಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಹೊರಡೋ ದಿನ ಟೈಮ್ ಇತ್ತು ಅಂತ. ಸೊ ವಿ ಆರ್ ಗಿವಿಂಗ್ ಟೂರ್ ಅಬೌಟ್ ಆರ್ ಸ್ಟೇ. ಸೊ ಯಸ್, ಸೊ ನಾನು ರೆಕಮೆಂಡ್ ಮಾಡೋದು, ಇಫ್ ಯು ಆರ್ ಕಮಿಂಗ್ ಟು ಶ್ರೀನಗರ್ ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸ್ಟೇ ಇನ್ ಶ್ರೀನಗರ್, ಸೊ ಮಸ್ಟ್ ರೆಕಮೆಂಡೆಡ್ ಕ್ವೀನ್ಸ್ ಲೇಕ್ ಹೌಸ್. ಫುಡ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಆಗಿರ್ಬೋದು, ಎಲ್ಲದೂ ಇಟ್ ಇಸ್ ಟಾಪ್ ನಾಚ್. 5 out of 5 ಕೊಡ್ತೀನಿ. ಆ್ಯಂಡ್ ಇವನ್ ಇಲ್ಲಿ ಫಾರಿನರ್ಸ್ ಕೂಡ ಓಕೆ ಸ್ಟೇ ಆಗ್ತಾರೆ. ಸೊ ನಾವು ಇಲ್ಲಿ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿದ್ದು ಅಂತಂದರೆ, ಈ ಪರ್ಟಿಕ್ಯುಲರ್ ಸ್ಟೇ ಮ್ಯಾನೇಜ್ ಮಾಡ್ತಿರೋರು ಆ ಪರ್ಸನ್ ಜರ್ಮನಿಯಲ್ಲಿದ್ದಾರೆ. ಸೊ ಹಿ ಹ್ಯಾಸ್ ಗುಡ್ ಕಾಂಟ್ಯಾಕ್ಟ್ಸ್. ಅವ್ರ ಫ್ರೆಂಡ್ಸ್ ಅಥವಾ ಅವ್ರ ಕ್ಲೈಂಟ್ಸ್ ಯಾರೇ ಬರೋದಿದ್ರು, ಸೊ ದೇ ಡು ಕಮ್ ಆ್ಯಂಡ್ ಸ್ಟೇ ಹಿಯರ್ ಅಂತ ನಮಗೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ಆ್ಯಂಡ್ ಇವನ್ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ಇಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವನ್ ಗೊತ್ತಾಗ್ತಿದೆ ಬಿಕಾಸ್ ಸರ್ಟನ್ ವರ್ಕ್ಸ್ ಆರ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಇವಾಗ ಕೋಲ್ಡ್ ಮತ್ತು ಸ್ನೋಫಾಲ್ ಇರೋದ್ರಿಂದ ಕೆಲವೊಂದೆಲ್ಲ ವರ್ಕ್ ಸ್ಟಾಪ್ ಮಾಡಿದ್ದಾರೆ. ಬಟ್ ಮೇ ಬಿ ಸಮ್ಮರ್ ಸೀಸನಲ್ಲಿ ನೀವೇನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಅವಾಗ ಇಟ್ ವಿಲ್ ಬಿ ವೆಲ್ ಮೇಂಟೈನ್ಡ್. ಸೊ
ನೀವು ಅವಾಗ ಈ ಸ್ಟೇನ ಚೂಸ್ ಮಾಡ್ಬೋದು.